ಗುರುಗಳಿಗೆ ನಮಸ್ಕಾರ. ನಮಸ್ಕಾರ ಗುರುಗಳಿಗೆ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ನಮಸ್ಕಾರ ನಮಸ್ಕಾರ ಗುರುಗಳಿಗೆ. ಆಚಾರ್ಯ ನಮಸ್ಕಾರ ಆಚಾರ್ಯ. ಎಲ್ಲೇ ಎಲ್ಲೋ ಇದೆ सुमतिभिरनुमेजं शुभ्रपादं सखादं दुःखमजमनपादं मुक्त्युपादं विभाजं रहजमहममेजं झेजमाम्नाजगेयं सदजमसदजेजं श्रीसहाजं भजेजम् अञ्जनासूनुसान्निध्यात् विजयेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ॐ स्वस्त्यस्तु सताम् अशेष सन्मङ्गलानि भवन्तु। सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपरोदनपटुतरे श्रीमद्भागवते महापुराणे प्रथमस्कन्धे नवमाध्याये अद्य कथानुवादे सति किंचित् पूर्वकथानुवादः। ಈಗ 9ನೇ ಅಧ್ಯಾಯದಲ್ಲಿ 52ನೇ ಶ್ಲೋಕ. ಸಂಪದ್ಯಮಾನಮಾಗ್ನಾಯ ಭೀಷ್ಮಂ ಬ್ರಹ್ಮಣಿ ನಿಷ್ಕಲೆ ಸರ್ವೇ ಬಭೂವುಸ್ತೆ ತೂಷ್ಣೀಂ ವಯಾಂಸಿ ವದಿನಾತ್ಯಜೆ. ಈಗಾಗ್ಲೇ ಭೀಷ್ಮಾಚಾರ್ಯರು ತಾವು ನಿರ್ಯಾಣವನ್ನ ಪಡೆದಾಯ್ತು. ದೇಹದಿಂದ ತಾವು ಮೇಲಕ್ಕೆ ಪ್ರಯಾಣ ಮಾಡೇ ಆಯ್ತು. ಈ ಸಂದರ್ಭದಲ್ಲಿ ಪ್ರಯಾಣ ಮಾಡಿದ ಮೇಲೆ ಅಲ್ಲಿದ್ದವ್ರಿಗೆಲ್ಲ ಏನ್ ಅನ್ನಿಸ್ತು, ಅವರ ಭಾವನೆ ಹೇಗಿತ್ತು ಅಂತ ಈಗ ತಿಳಿಸ್ತಾರೆ. ಸರ್ವೇ ಬಭೂವು, ದೊಡ್ಡವ್ರು ಹೀಗ್ ಹೋದ್ಮೇಲೆ ಮಾತುಕತೆ ಇರತ್ತ, ಎಲ್ಲ ಮೌನ ಅಂತೆ. ಎಲ್ಲರೂ ಪಾಂಡವರು, ಎಲ್ಲ ಋಷಿಗಳು ಎಲ್ಲರೂ ಮೌನ ವಹಿಸಿದ್ರು. ಅದ್ ಹೇಗಿತ್ತು ಅಂತಂದ್ರೆ ಒಂದು ಉದಾಹರಣೆ ಕೊಡ್ತಾರೆ. ಪಕ್ಷಿಗಳೆಲ್ಲ ಬೆಳಗಿನ ಜಾವದೆಲ್ಲ ಗೂಡಿನಿಂದ ಹೊರಡುತ್ತೆ. ಗೂಡಿನಿಂದ ಹೊರಟ ಪಕ್ಷಿಗಳೆಲ್ಲ ತಾವು ಚೀರಾಟ ಅದು ಇದು ಎಲ್ಲ ಜೋರಾಗಿ ಶಬ್ದ ಮಾಡ್ಕೊಂಡು ಜೊತೆಗೆಲ್ಲ ಓಡಾಡ್ತಾ ಇರ್ತವೆ. ಇದೆಲ್ಲ ಪಕ್ಷಿಗಳು ಮಾಡುವಂತ ಕೆಲವು ವರ್ತನೆಗಳು. ಕೊನೆಗೆ ವಾಪಸ್ಸು ತಾನು ಗೂಡಿಗೆ ಆದ್ಮೇಲೆ ಏನ್ ಮಾಡ್ತವೆ, ಕೊನೆಗೆ ಎಲ್ಲ ಬೆಳಗಿನೆಲ್ಲ ಕೂಗಾಟ ಹಾರಾಟ ಎಲ್ಲ ಆದ್ಮೇಲೆ ಚೀರಾಟ ಆಗಿ ಕೊನೆಗೆ ಮೌನ ವಹಿಸಿ ಸುಮ್ನೆ ಆಗ್ಬಿಡ್ತಾವಂತೆ. ಅದೇ ತರ ಆಯ್ತಂತೆ ಎಲ್ಲರ ಪರಿಸ್ಥಿತಿ. ಪಾಂಡವರು ಇವರೆಲ್ಲ ಇದ್ದಾಗ, ಅಂದ್ರೆ ಭೀಷ್ಮಾಚಾರ್ಯರಿದ್ದಾಗ ಅವರ ಜೊತೆಗೆ ಪಾಂಡವರು ಎಲ್ಲ ಚೀರಾಟ ಕೂಗಾಟ ಎಲ್ಲ ಆಯ್ತು ಜೀವನದಲ್ಲಿ. ಆದ್ರೆ ಯಾವಾಗ ಭೀಷ್ಮಾಚಾರ್ಯರು ತಾವು ನಿರ್ಯಾಣ ಮಾಡಿದ್ರು, ದೇಹ ತ್ಯಾಗ ಮಾಡಿ ತಾವು ಮೇಲಕ್ಕೆ ಪ್ರಯಾಣ ಮಾಡಿದ್ರು, ಆಗ ಪಕ್ಷಿಗಳು ಹೇಗೆ ತಮ್ಮ ಗೂಡಿಗೆ ಸೇರಿದ ಮೇಲೆ ಮೌನವಾಗಿ ಇರ್ತಾವೋ, ಏನೂ ಶಬ್ದ ಇಲ್ಲ,
ಆತರ ಒಂದು ಚೂರು ಕೂಡ ಶಬ್ದ ಇಲ್ಲ. ಆ ರೀತಿಯ ಒಂದು ಪರಿಸ್ಥಿತಿ ಅಂದಿನ ದಿವಸ ಆಯ್ತು. ದೊಡ್ಡವರು ಹೋದ್ಮೇಲೆ ಎಲ್ಲರಿಗೂ ಕೂಡ ಭಾವುಕರಾಗ್ಬಿಟ್ಟು, ಓ ನಾವ್ ಇಂಥ ದೊಡ್ಡ ಜ್ಞಾನಿಗಳನ್ನ ನಾವು ಕಳ್ಕೊಂಡ್ವಿ, ಮತ್ತೆ ಸಿಗ್ತಾರ ಭೀಷ್ಮಾಚಾರ್ಯರು, ಅಂಥ ದೊಡ್ಡ ಜ್ಞಾನಿಗಳು, ಅವರು ಇಂದಿನ ದಿವಸ ನಮ್ಮ ಜೊತೆ ಇಲ್ಲ. ಮೌನ ವಹಿಸ್ಬಿಟ್ಟಂತೆ, ಬಹಳ ದುಃಖ, ಮಾತನಾಡ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲರೂ ಕೂಡ ಮೌನವನ್ನ ವಹಿಸಿದ್ರು. ಸರ್ವೇ ಬಭೂವುಸ್ತೆ ತೂಷ್ಣೀಂ. ತೂಷ್ಣೀಂ ಅಂದ್ರೆ ಸುಮ್ನಾಗೋದು. ನಾವೆಲ್ಲ ಸಂಸ್ಕೃತ ಹೇಳ್ತೀವಿ, ತೂಷ್ಣೀಂ ಬವ, ಸುಮ್ನಾಗು ಅಂತ. ಜಾಸ್ತಿ ಗಲಾಟೆ ಮಾಡ್ತಾ ಇರೋರ್ಗೆ ತೂಷ್ಣೀಂ, ಸುಮ್ಮನೆ ಕೂತ್ಕೋ ಅಂತ ಹೇಳ್ತಾರೆ. ವಯಾಂಸಿ ದಿನಾತ್ಯಜೆ. ದಿನಾತ್ಯಜೆ ಹಗಲು ಕಳೆದ ಮೇಲೆ ಕೊನೆಗೆ ವಯಾಂಸಿ ಇವ. ವಯಾಂಸಿ ಅಂದ್ರೆ ಪಕ್ಷಿಗಳು. ಪಕ್ಷಿಗಳ ರೀತಿಯಲ್ಲಿ ಇವರೆಲ್ಲ ಸುಮ್ಮನೆ ಆದ್ರು. ಯಾವಾಗ ಅಂದ್ರೆ ಸಂಪದ್ಯಮಾನ ವಾಗ್ನಾಯ. ಭೀಷ್ಮಾಚಾರ್ಯರು ತಾವು ಆ ಬ್ರಹ್ಮನಲ್ಲಿ ಸಂಪದ್ಯಮಾನ ಸೇರ್ಕೊಂಡ್ರು ಅಂತ. ಅವರೇ ಬ್ರಹ್ಮನಾಗ್ಲಿಲ್ಲ, ದೇವರವರೇ ಆಗ್ಲಿಲ್ಲ, ಆ ದೇವರ ಹತ್ತಿರ ಅವರು ಸೇರಿದ್ರು ಅಂತ ಅರ್ಥ. ಇಲ್ಲಿ ನಿಷ್ಕಲ ಅಂತ ಒಂದು ಶಬ್ದ ಬಳಸಿದ್ದಾರೆ. ನಿಷ್ಕಲ ಅಂದ್ರೆ ಯಾವುದೇ ಕಲೆ ಇಲ್ಲದೆ ಇರೋನು ಅಂತ. ಈಗ ನಾವು ಚಂದ್ರನನ್ನು ನೋಡ್ತೀವಿ, ಚಂದ್ರನಲ್ಲಿ ಅನೇಕ ಕಲೆಗಳಿದೆ, ಆದ್ರೆ ಬ್ರಹ್ಮನಲ್ಲಿ ಒಂದು ಚೂರು ಕಲೆ ಇಲ್ಲ, ನಿಷ್ಕಲ, ಒಂದು ಚೂರು ದೋಷ ಇಲ್ಲ. ಅಂಥ ಬ್ರಹ್ಮನಲ್ಲಿ ಅಂದ್ರೆ ಶ್ರೀಹರಿಯಲ್ಲಿ ಭೀಷ್ಮಾಚಾರ್ಯರು ತಾವು ಸೇರ್ಕೊಂಡ್ರು. ಹೇಗ್ ಸೇರಿದ್ರು? ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆಗೆ ಹೋದ್ರಂತೆ. ಅಸಂಪ್ರಜ್ಞಾತ ಸಮಾಧಿ ಅಂದ್ರೇನು? ನಮ್ಗೆ ಸಮಾಧಿ ಅನ್ನೋ ಶಬ್ದ ಕೇಳಿದ್ರೆ ಭಯ ಆಗತ್ತೆ. ಯಾಕೆ? ಸಮಾಧಿ ಅಂದ್ರೆ ನಮ್ಮ ತಲೆಯಲ್ಲಿ ಏನಿರುತ್ತೆ, ಹೋದ್ಮೇಲೆ ಕಟ್ಟೋ ಸಮಾಧಿ ಏನಿದೆ ಆ ಸಮಾಧಿ ಅಂತ ನಮಗೆ. ಆದ್ರೆ ಸಂಸ್ಕೃತದಲ್ಲಿ ಸಮಾಧಿ ಅಂದ್ರೆ ಸಮಾಧಾನವಾಗಿರೋದನ್ನ ಸಮಾಧಿ ಅಂತ ಕರೀತಾರೆ. ಸಮಾಧಿ, ಸಮಾಧಾನ ಎಲ್ಲ ಒಂದೇ ಅರ್ಥ. ಸಮಾಧಿ ಅಂದ್ರೇನು? ಸಮ್ಯಕ್ ಆಧಾನ, ಚೆನ್ನಾಗಿ ಭಗವಂತನಲ್ಲಿ ಮನಸ್ಸಿಟ್ರೆ ನೆಮ್ಮದಿ ಆಗತ್ತಲ್ಲ, ಸಮಾಧಾನ. ಆ ಸಮಾಧಾನ ಸ್ಥಿತಿಗೆ, ಸಮಾಧಿ ಸ್ಥಿತಿಗೆ ಭೀಷ್ಮಾಚಾರ್ಯರು ತಲುಪಿದ್ರು. ಅದು ಕೂಡ ಎಚ್ಚರ ಇರ್ಲಿಲ್ಲ. ಈಗ ಧ್ಯಾನ ಮಾಡ್ಬೇಕಾದ್ರೆ ಕಣ್ಣು ಮುಚ್ಕೊಂಡಿರ್ತೀವಿ, ಜಪ ಮಾಡ್ತಾ ಇರ್ತೀವಿ, ಆಚೆ ಈಚೆ ಎಲ್ಲ ಶಬ್ದಗಳು ಆಗೋದೆಲ್ಲ ಕಿವಿಗ್ ಬೀಳ್ತಾ ಇದೆ, ಅದು ಸಂಪ್ರಜ್ಞಾತ ಸಮಾಧಿ, ಎಚ್ಚರ ಇದ್ದು ನಾವು ಮಾಡ್ತಾ ಇರುವಂತಹದ್ದು. ಆದ್ರೆ ಭೀಷ್ಮಾಚಾರ್ಯರು ಕೊನೆಗೆ ತಮ್ಮ ದೇಹದಿಂದ ಹೊರಗೆ ಹೋಗುವಂತ ಸಂದರ್ಭದಲ್ಲಿ ತಾವು ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ಇದ್ರು. ಅಸಂಪ್ರಜ್ಞಾತ ಅಂದ್ರೆ ಎಚ್ಚರನೇ ಇಲ್ಲ, ಚೂರು ಹೊರಗಡೆ ಏನ್ ನಡೀತಾ ಇದೆ ಗೊತ್ತಿಲ್ಲ, ಒಳಗಡೆ ಪೂರ್ತಿ ಭಗವಂತನಲ್ಲಿ ತನ್ಮಯತೆ, ಲೀನರಾಗ್ಬಿಟ್ಟಿದ್ದಾರೆ, ಅವರ ಮನಸ್ಸೆಲ್ಲ ಅಲ್ಲೇ ಇದೆ. ಇಂಥ ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆಗೆ ಭೀಷ್ಮಾಚಾರ್ಯರು ತಲುಪಿ ತಾವು ನಿರ್ಯಾಣವನ್ನ ಪಡೆದ್ರು. ಭಗವಂತನ ಪಾದ ಕಮಲಗಳಿಗೆ ಅಲ್ಲಿ ಹೋಗಿ ಶರಣಾಗತಿಯನ್ನು ಹೊಂದಿದ್ರು, ಅಂದ್ರೆ ಭಗವಂತನ ಹತ್ರ ಸೇರಿದ್ರು. ನಂತರ ತಮ್ಮ ಮೂಲ ರೂಪ, ಅವರು ದ್ಯೂನಾಮಕ ವಸು, ಅವರು ಆ ವಸು ರೂಪಕ್ಕೆ ತಾವು ಹೋಗಿ ಸೇರ್ಕೊಂಡ್ರು, ಮೂಲ ರೂಪಕ್ಕೆ ಅಂತ. ಇಲ್ಲಿಗೆ ಭೀಷ್ಮಾಚಾರ್ಯರ ವರ್ಣನೆಯನ್ನ ಮಾಡಿ ಮುಗಿಸಿದ್ರು. ನಿಷ್ಕಲ ಅನ್ನೋ ಶಬ್ದಕ್ಕೆ ಆಗ್ಲೇ ಬಂದ ಹಾಗೆ, ಕಲೆ ಅಂದ್ರೆ ದೋಷ, ದೋಷ ಇಲ್ಲದೆ ಇರುವಂತಹ ಬ್ರಹ್ಮನಿಗೆ ನಿಷ್ಕಲ ಬ್ರಹ್ಮ ಅಂತ ಕರೀತಾರೆ. ಏನು ಗುಣ ಇಲ್ಲದೆ ಇರೋನಲ್ಲ, ಅವನಲ್ಲಿ ಎಲ್ಲ ಗುಣ ಇದೆ, ದೋಷ ಇಲ್ಲ ಆದ್ರಿಂದ, ಕಲೆಗಳಿಲ್ಲ ಆದ್ರಿಂದ ನಿಷ್ಕಲ. ಅದು 16 ಕಲೆ ಇಲ್ಲ ಅಂತ ಒಂದು ವರ್ಣನೆ ಮಾಡ್ತಾರೆ. 16 ಕಲೆ ಇಲ್ಲ ಅಂದ್ರೆ ಅವನಿಗೆ ನಮ್ಮ ನಿಮ್ಮ ತರಹ ಇಂದ್ರಿಯಗಳು, ಈ ಶಬ್ದ ರಸ ಇದೆಲ್ಲ ಏನು ಬೇಕಾಗಿಲ್ಲ, ಪ್ರಾಕೃತ. ಇದು ಅವನೆಲ್ಲ ಅಲೌಕಿಕ, ಇದು ಲೋಕಕ್ಕೆ ಸಂಬಂಧ ಪಡೆದೇ ಇರೋನು ಅಂಥ ವ್ಯಕ್ತಿತ್ವ ಅಂತ. ಅಂಥ ಪರಬ್ರಹ್ಮನಲ್ಲಿ, ಭಗವಂತನಲ್ಲಿ ಭೀಷ್ಮಾಚಾರ್ಯರು ಹೋಗಿ ತಾವು ಸೇರಿದ್ರು ಅಂತ ಅರ್ಥ. ಇದಾಗಿ ಆ ಭೀಷ್ಮಾಚಾರ್ಯರು ದೇಹದಿಂದ ತ್ಯಾಗ ಮಾಡಿ ಮೇಲೆ ಹೋದಲ್ಲ, ಅವ್ರಿಗೇನು ಸಮ್ಮಾನ ಇಲ್ವಾ, ಗೌರವ ಇಲ್ವಾ, ಆದರ ಇಲ್ವಾ? ದೊಡ್ಡವರು ಭೂಮಿಗೆ ಅವತಾರ ಮಾಡಿದಾಗ್ಲೂ ಅಷ್ಟೇ ಸತ್ಕಾರ ಇರುತ್ತೆ, ದೇವತೆಗಳು ಅಷ್ಟೇ ಸತ್ಕಾರ ಮಾಡ್ತಾರೆ. ಯಾವಾಗ ಭೂಲೋಕ ಬಿಟ್ಟು ಮೇಲಕ್ಕೆ ಹೋಗ್ತಾರೆ ಆಗೂ ಸತ್ಕಾರ ಅವರಿಗೆ ನಡೆಯುತ್ತೆ. ಇದು ಎರಡು ನಾವೆಲ್ಲ ಆರಾಧನೆ ಮಾಡ್ತೀವಿ. ಅವತಾರ ಜನ್ಮ ದಿವಸ ಬಂದಾಗ್ಲೂ ವಿಶೇಷವಾದಂತ, ಗುರುಗಳ ಜನ್ಮ ದಿವಸ ಯಾವ್ದಾರು ಬಂದ್ರೆ ಆಗ್ಲೂ ವಿಶೇಷ ಅರ್ಚನೆ. ಅದೇ ಆರಾಧನೆ ಅಂತ ಬಂದ್ರೆ, ಅವರ ನಿರ್ಯಾಣದ ಸಂದರ್ಭ ಬಂದ್ರು ಗುರುಗಳ ಆರಾಧನೆ, ಆಗ್ಲೂ ವಿಶೇಷ ವೈಭವ. ಭೀಷ್ಮಾಚಾರ್ಯರು ಹೊರಟಾಗ ಏನು ಸತ್ಕಾರ ನಡೀಲಿಲ್ವಾ ಅಂದ್ರೆ, ಸತ್ಕಾರ ನಡೀತಂತೆ. ಏನ್ ಮಾಡಿದ್ರು ಅಂದ್ರೆ ಮುಂದಿನ ಶ್ಲೋಕದಲ್ಲಿ ವಿವರಿಸ್ತಾರೆ. 53ನೇ ಶ್ಲೋಕ. ತತ್ರ ದುಂದುಭಯೋ ನೇದುಃ ದೇವಗಂಧರ್ವನಾದಿತಾಃ ಶಶಂಸು ಸಾಧವೋ ಬ್ರಹ್ಮನ್ ಖಾತ್ಪೇತು ಪುಷ್ಪವೃಷ್ಟಯಃ. ತತ್ರ ಅಂತ ಹೇಳ್ತಾರೆ. ತತ್ರ ಆಗ ಅಂದ್ರೆ ಭೀಷ್ಮಾಚಾರ್ಯರ ಅವಸಾನ, ತಾವು ತಮ್ಮ ಮೂಲ ರೂಪಕ್ಕೆ ಸೇರುವಂತಹ ಸಂದರ್ಭದಲ್ಲಿ
ಮೇಲೆ ಆಕಾಶದಿಂದ ನೋಡಿದ್ರೆ ಅಲ್ಲಿವರೆಗೂ ನೋಡೇ ಇರ್ಲಿಲ್ಲ, ಆ ರೀತಿ ಆಕಾಶದಿಂದ ದಡ 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 ಬೀಳ್ತಾ ಇದೆಯಂತೆ. ಏನ್ ಬೀಳ್ತಾ ಇದೆ? ನೀರಿನ ರೂಪದಲ್ಲಿ ಮಳೆ ಅಲ್ಲ, ಅದು ಹೂವಿನ ರೂಪದಲ್ಲಿ ಮಳೆ. ಮಳೆ ಬರ್ತಾ ಇದೆ. ಯಾವುದರ ಮಳೆ? ಹೂವಿನ ಮಳೆ ಅಂತೆ. ಪುಷ್ಪ ವೃಷ್ಟಿ ಆಗ್ತಾ ಇದೆ ಅಂತ ತಾತ್ಪರ್ಯ. ಖಾತ್ ಅಂದ್ರೆ ಆಕಾಶ ಅಂತ ಅರ್ಥ. ಖ ಅಂದ್ರೆ ಆಕಾಶ. ಆ ಆಕಾಶದಿಂದ ಪುಷ್ಪ ವೃಷ್ಟಯ ಪೇತುಹು, ಹೂವಿನ ಮಳೆಗಳೇ ಸುರಿತಾ ಇದೆ. ಭೀಷ್ಮಾಚಾರ್ಯರು ತಮ್ಮ ಮೂಲ ರೂಪಕ್ಕೆ ಸೇರ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಮೇಲಿಂದ ದೇವತೆಗಳೆಲ್ಲ ಸಂತುಷ್ಟರಾಗ್ತಾ ಇದ್ದಾರೆ. ಯಾಕೆ? ಇಲ್ಲಿವರೆಗೂ ಅವ್ರು ಭೀಷ್ಮಾಚಾರ್ಯರಾಗಿ ಸಿಕ್ಕಿರ್ಲಿಲ್ಲ, ಈಗ ಮೇಲ್ ಸಿಗ್ತಾರಲ್ಲ, ಈಗ ಮೂಲ ರೂಪಕ್ಕೆ ಬಂದ್ರಲ್ಲ, ನಮ್ಮ ಸ್ಥಾನಕ್ಕೆ ಬಂದ್ರು ಅಂತ ಸಂತೋಷ. ಮೇಲಿಂದ ಅವರು ಪುಷ್ಪವೃಷ್ಟಿಯನ್ನ ಮಾಡ್ತಾ ಇದ್ದಾರೆ ದೇವತೆಗಳು. ಅಷ್ಟೊತ್ತಿಗೆ ಇನ್ನೂ ಕೆಲವು ದೇವತೆಗಳು, ಕೆಲವು ಗಂಧರ್ವರು ಬಂದಿದ್ದಾರೆ. ಜೋರಾಗಿ ಅವರು ಸಂಗೀತ ಸ್ವರ ಹಾಡ್ತಾ ಇದ್ದಾರೆ. ಕೆಲವರು ನಗಾರಿ ಶಬ್ದ, ನಗಾರಿಯನ್ನ ಬಾರಿಸ್ತಾ ಇದ್ದಾರೆ. ಅನೇಕ ವಾದ್ಯಗಳನ್ನ ನುಡಿಸ್ತಾ ಇದ್ದಾರೆ. ದುಂದುಭಿ ಎಲ್ಲವೂ ಶಬ್ದ ಮಾಡ್ತಾ ಇದ್ದಾವೆ. ಜೋರಾದ ಶಬ್ದ. ಅದು ಜೋರಾಗಿರೋದು ಅಂದ್ರೆ ಕರ್ಕಶ ಅಲ್ಲ, ತುಂಬಾ ಸುಮಧುರವಾದ ಶಬ್ದ ಬರ್ತಾ ಇದೆ. ಈ ಪುಷ್ಪವೃಷ್ಟಿ ನೋಡಿದಾಗ್ಲೆಲ್ಲ ಕೆಳಗೆ ಇದ್ದವ್ರ ಕಥೆ ಏನು? ಬೇರೆಯಿಂದೇನೋ ಪುಷ್ಪವೃಷ್ಟಿ ಅವರು ಸುರಿಸ್ತಾ ಇದ್ದಾರೆ. ಕೆಳಗಿದ್ದವ್ರಿಗೆ ಭೀಷ್ಮಾಚಾರ್ಯ ನಿರ್ಯಾಣದ ಸಂದರ್ಭ ಎಷ್ಟು ಶುಭ. ಮೇಲಿಂದ ಪುಷ್ಪವೃಷ್ಟಿ ಆಗ್ತಾ ಇದೆ. ಇದನ್ನ ನೋಡಿದಾಗ ಎಲ್ಲ ಜ್ಞಾನಿಗಳು, ಅಲ್ಲಿ ನೆಲೆಸಿದ್ದ ಎಲ್ಲ ಜ್ಞಾನಿಗಳಿಗೆ, ಮುನಿಗಳಿಗೆಲ್ಲ ಬಹಳ ಸಂತೋಷ ಆಯ್ತಂತೆ. ಹೊಗಳ್ತಾ ಇದ್ದಾರಂತೆ, ಎಂಥ ನಿರ್ಯಾಣ ಭೀಷ್ಮಾಚಾರ್ಯದು. ಅವರು ತಾವು ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಧ್ಯಾನ ಮಾಡ್ತಾ ಎದುರುಗಡೆ ಇರೋ ಕೃಷ್ಣನನ್ನ ಸಾಕ್ಷಾತ್ತಾಗಿ ನೋಡಿ, ತಮ್ಮ ಮನಸ್ಸಿನಲ್ಲಿ ಆ ಕೃಷ್ಣನನ್ನ ಧ್ಯಾನ ಮಾಡಿಕೊಂಡು, ಚೆನ್ನಾಗಿ ಕೃಷ್ಣನನ್ನ ಆಲಿಂಗನ ಮಾಡಿಕೊಂಡು, ತಾವು ತಮ್ಮ ಬ್ರಹ್ಮನಾಡಿಯ ಮುಖಾಂತರ ತಾವು ಎಲ್ಲ ವಾಯುಗಳನ್ನು, ಪ್ರಾಣ ಅಪಾನ ಎಲ್ಲ ವಾಯುಗಳನ್ನ ಹೇಗೆ ಲಯ ಚಿಂತನೆ ಇದೆಯಲ್ಲ, ನಾವು ಪ್ರಾಣ ಬಿಡ್ಬೇಕಾದ್ರೆ, ದೇಹದಿಂದ ಹೊರಕ್ ಹೋಗ್ಬೇಕಾದ್ರೆ ಲಯ ಚಿಂತನೆ ಮಾಡ್ಬೇಕು ಅಂತಿದೆ. ಆ ಲಯ ಚಿಂತನೆ ಹೇಗ್ ಮಾಡ್ಬೇಕು, ಆ ಕ್ರಮದಲ್ಲಿ ಎಲ್ಲ ಚಕ್ರಗಳ ಮುಖಾಂತರ ಗಾಳಿಯನ್ನ ಬಿಗಿಯಾಗಿ ಹಿಡಿದು ಭಗವಂತನಲ್ಲಿ ಮನಸ್ಸನ್ನ ಇಟ್ಟು ತಾವು ಮೇಲೆ ಪ್ರಯಾಣ ಮಾಡಿದ್ರು. ಅಂಥ ಈ ಒಂದು ಒಳ್ಳೆಯ ಸಾವು, ಒಳ್ಳೆಯ ಮರಣ ಏನಿದೆ, ಇದನ್ನ ನೋಡೋದು ಬಹಳ ಭಾಗ್ಯ. ಅಂತಹದನ್ನ ಇವರೆಲ್ಲ ನೋಡಿದ್ದಾರೆ. ಯಾರು? ಈ ಜ್ಞಾನಿಗಳು, ಅಂದ್ರೆ ಲೋಕದಲ್ಲಿದ್ದ ಆಕಾರದಲ್ಲಿದ್ದ ಜ್ಞಾನಿಗಳು, ಅವರೆಲ್ಲ ನೋಡ್ತಾ ಇದ್ದಾರೆ. ಬಹಳ ಸಂತೋಷ ಆಯ್ತು. ಜೊತೆಗೆ ಪುಷ್ಪವೃಷ್ಟಿ, ಇವೆಲ್ಲ ನೋಡೋ ಘಟನೆ ಏನಿದೆ, ಇದು ಬಹಳ ದುಃಖ ಒಳಗಡೆ ಇರ್ಬೋದಾದ್ರೆ ಇದೆಲ್ಲ ಘಟನೆ ನೋಡಿದಾಗ ಬಹಳ ಸಂತೋಷ ಆಗ್ತಾ ಇದೆ. ಮರಣ ಆಗ್ಬೇಕು ಅಂತಾದ್ರೆ ಅದು ಭೀಷ್ಮಾಚಾರ್ಯರ ತರ ಒಬ್ಬ ಮರಣ ಆಗ್ಬೇಕು. ಸಾವು ಸಿಗಬೇಕು ಅಂದ್ರೆ ಈ ರೀತಿ ಆಗ್ಬೇಕಂತೆ. ಅಂತ ಉತ್ತಮವಾದ ಮರಣ ಅದು ಭೀಷ್ಮಾಚಾರ್ಯರಿಗೆ ಆಯ್ತು. ಎಷ್ಟು ಉಪದೇಶ ಈ ಕಾಲದಲ್ಲಿ ಕೊಟ್ರು. ಒಂದು ಜ್ಞಾನ ಲಾಭ ಆಯ್ತು. ಅವರೊಬ್ರು ಹೋಗೋ ಮುಂಚೆ ಅಷ್ಟೆಲ್ಲ ತತ್ವಜ್ಞಾನ ಪೂರ್ತಿ ಕೊಟ್ಟೋದ್ರು. ಅಷ್ಟು ಜ್ಞಾನೋಪದೇಶ ಮಾಡಿ ಹೇಗೆ ಒಬ್ಬ ಜೀವಿ ತಾನು ಮರಣ ಹೊಂದಬೇಕಾದ್ರೆ ಯಾವ ರೀತಿಯ ಅನುಷ್ಠಾನ ಮಾಡ್ಬೇಕು ಅಂತ ಅದನ್ನ ಸುಮಾರು ಹೊತ್ತು ನಮಗೆ ತಿಳಿಸಿದ್ರು. ನಮಗ್ ಸುಮಾರು ಹೊತ್ತು, ಅಲ್ಲಿ ಆಗಬೇಕಾದ್ರೆ ಬೇಗ ಬೇಗ ತಿಳಿಸಿ ಆಯ್ತು. ಅಂತೂ ಹೀಗೆಲ್ಲ ಪುಷ್ಪವೃಷ್ಟಿ ಆಗಿದ್ದನ್ನ ಚೆನ್ನಾಗಿ ಹೊಗಳಿದ್ರು. ಇದಾದ್ಮೇಲೆ ಮುಂದಿನ ಕಾರ್ಯಕ್ರಮ ಏನು? ಮುಂದೆ ಅವರ ದೇಹಕ್ಕೆ ಸಂಸ್ಕಾರ ಆಗ್ಬೇಕಲ್ಲ, ಅಂದ್ರೆ ಶವ ದಹನ ಸಂಸ್ಕಾರ ಆಗ್ಬೇಕು. ಈ ಸಂಸ್ಕಾರ ಮತ್ತೆ ಅದನ್ನ ತಗೊಂಡು ಹೋಗ್ಬೇಕು, ಅವ್ರಿಗೆ ತರ್ಪಣ ಕೊಡ್ಬೇಕು, ಇದೆಲ್ಲ ಮಾಡ್ಬೇಕಲ್ಲ. ಈ ಎಲ್ಲ ಕಾರ್ಯಕ್ರಮಗಳು ಮುಂದಕ್ಕೆ ನಡೆಯಿತು ಅಂತ ಮುಂದೆ 54ನೇ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ತಸ್ಯ ನಿರ್ಹರಣಾದೀನಿ ಸಂಪರೇ ತಸ್ಯ ಭಾರ್ಗವ ಯುಧಿಷ್ಠಿರ ಕಾರಯಿತ್ವಾ ಮುಹೂರ್ತಂ ದುಃಖಿತೋ ಭವತ್. ನಮ್ಗ ಅನ್ಸೋದೇನಂದ್ರೆ, ಇಷ್ಟೆಲ್ಲ ನೋಡ್ದಲ್ಲ, ಎಲ್ಲರೂ ಖುಷಿ ಪಟ್ರ, ಒಬ್ರಿಗೂ ಅಳುನೇ ಬರ್ಲಿಲ್ವಾ ಅಂತ ಅನ್ಸತ್ತೆ, ಚೂರು ದುಃಖ ಆಗ್ಲಿಲ್ವಾ ಅಂತ. ಆದ್ರೆ ಅದನ್ನ ತೋರಿಸ್ಕೊಟ್ರು. ಎಲ್ಲ ಮೌನ ವಹಿಸಿದ್ರು ಅಂದ್ರೆ ಒಳಗಡೆ ದುಃಖ ಆಗ್ತಾ ಇದೆ. ಆದ್ರೆ ದುಃಖ ಆಗಿದ್ದು ನಮಗ್ ನಿಜವಾಗಿ ಇವ್ರಿಗೆಲ್ಲ ಹೇಗ ಅನ್ನಿಸ್ತು? ಯುಧಿಷ್ಠಿರನಿಗೆ, ಭೀಮನಿಗೆ, ಅರ್ಜುನನಿಗೆ, ಇವರೆಲ್ಲ ಹೇಗಿದ್ರು ಆ ಪರಿಸ್ಥಿತಿಯಲ್ಲಿ? ನಾವನ್ಕೊಂತೀವಿ ಎಲ್ಲ ದೇವತೆಗಳು, ಅವ್ರಿಗೆ ದಿವ್ಯವಾದ ಜ್ಞಾನ ಇದೆ, ಯಾಕೆ ದುಃಖ ಪಡ್ಬೇಕು, ಆರಾಮಾಗಿದ್ರು ಅಂತ. ಆದ್ರೆ ಏನೇ ಆಗ್ಲಿ ಮನುಷ್ಯ ಲೋಕಕ್ಕೆ ಬಂದಿದೆ. ಆಗ ಇಂಥ ಜ್ಞಾನಿಗಳನ್ನ ಕಂಡುಕೊಂಡ್ರೆ ಯಾರದೇ ಪರಿಸ್ಥಿತಿ ಆಗ್ಲಿ ಅವ್ರು ಹೇಗಿರ್ತಾರೆ ಅನ್ನೋದನ್ನ ಒಬ್ಬನ ಬಗ್ಗೆ ಮಾತ್ರ ಹೇಳ್ತಾರೆ ಇಲ್ಲಿ ಸದ್ಯ. ಯುಧಿಷ್ಠಿರ ತಾನು ಭೀಷ್ಮಾಚಾರ್ಯನ ಕಳ್ಕೊಂಡ್ಮೇಲೆ ತಾನು ಹೇಗಿದ್ದ ಅನ್ನೋದನ್ನ ವರ್ಣನೆ ಮಾಡ್ತಾರೆ. ಅದರ ಮುಂಚೆ ಯುಧಿಷ್ಠಿರ ಏನ್ ಮಾಡ್ತಾರೆ? ಯುಧಿಷ್ಠಿರ ಕಾರಯಿತ್ವ, ಕೆಲಸವನ್ನ ಮಾಡಿಸಿದ. ಅಂದ್ರೆ ಜೀವಿ ಅಂದ್ರೆ ಭೀಷ್ಮಾಚಾರ್ಯರು ತಮ್ಮ ದೇಹದಿಂದ ಹೊರಗೆ ಹೋದ್ಮೇಲೆ ಆ ದೇಹಕ್ಕೆ ಬೇಕಾದ ಸಂಸ್ಕಾರಗಳು, ದಹನ ಸಂಸ್ಕಾರ, ತರ್ಪಣ ಮುಂತಾದ ಏನೇನು ಮುಂದೆ ಕ್ರಮಗಳಿದೆ, ಅದನ್ನೆಲ್ಲ ತಾನು ಮಾಡಿ
ಭೀಮಾದಿಗಳ ಮುಖಾಂತರನು ಮಾಡಿಸಿದ. ಇದನ್ನ ನಿರ್ಹರಣ ಅಂತ ಕರೀತಾರೆ. ನಿರ್ಹರಣ ಅಂದ್ರೆ ಒಬ್ಬ ವ್ಯಕ್ತಿ ತಾನು ಗತಿಸಿ ಹೋದ್ಮೇಲೆ ಮಾಡಬೇಕಾದ ಕ್ರಮಗಳು, ಕಾರ್ಯಗಳು, ಅದ ನಿರ್ಹರಣ ಅಂತ ಅಂತಾರೆ. ಇಂಥ ನಿರ್ಹರಣ ಸಂಪರೇತಸ್ಯ, ಸಂಪರೇತ ಅಂದ್ರೆ ಮರಣ ಹೊಂದಿರೋ ವ್ಯಕ್ತಿ ಅಂತ ಅರ್ಥ. ಅಂತೂ ಮರಣ ಹೊಂದಿರೋ ಆ ಸಂಪರೇತ, ಈ ದೇಹದಿಂದ ಹೊರಕ್ಕೆ ಹೋದ ಆ ವ್ಯಕ್ತಿಗೆ ಬೇಕಾದ ತರ್ಪಣ, ದಹನ, ಸಂಸ್ಕಾರ ಇತ್ಯಾದಿಗಳು ಏನೇನಿದೆ ಅದನ್ನೆಲ್ಲ ಮಾಡಿ ತಾನು ಮಾಡಿಸಿ ಬೇರೆಯವ್ರ ಕೈಲಿ ತಾನು ಮಾಡಿ ಆದ್ಮೇಲೆ ದುಃಖ ಪಟ್ಟ ಅಂತ. ಅಂದ್ರೆ ಇದು ನಮಗ್ ನಿಜವೂ ಹೌದು. ಯಾವತ್ತು ಒಬ್ಬ ವ್ಯಕ್ತಿ ತಾನು ಮರಣವನ್ನ ಹೊಂದುತ್ತಾನೆ, ಮರಣ ಹೊಂದಾದ್ಮೇಲೆ ನಾವು ಅಳ್ತಾ ಕೂತ್ಕೊಂಡಿರ್ತೀವಿ, ಕಣ್ಣೀರನ್ನ ಹಾಕ್ತಾ ಇರ್ತೀವಿ. ಹಾಕ್ಲೇಬಾರ್ದಂತಾಗ ಅದಕ್ಕೊಂದು ಅವಕಾಶ ಇದೆ. ಎಲ್ಲಾ ಕಾರ್ಯ ಮುಗಿಬೇಕಂತೆ, ಎಲ್ಲಾ ಕಾರ್ಯ ಮುಗಿದಾದ್ಮೇಲೆ ಅಳ್ಲಿಕ್ಕೊಂದು ಅವಕಾಶ. ಅಲ್ಲಿವರೆಗೂ ಅಳೋಂಗಿಲ್ಲ. ಏನಾರತ್ತೆ ನಮಗ್ ಗೊತ್ತಿದೆ, ಆ ಕಣ್ಣೀರೇನ್ ಹಾಕ್ತಿವಿ ಆ ಮೃತನಾದ ವ್ಯಕ್ತಿಗೆ ಅದು ಕಫನೋ ಮೂತ್ರನೋ ಈ ರೀತಿಯಾಗಿ ಅವನಿಗೆ ಸೇರುತ್ತಂತೆ. ಆದ್ರಿಂದ ಅಳೋ ಹಾಗಿಲ್ಲ ಅಂತ ತುಂಬಾ ಶಾಸ್ತ್ರಗಳು ಅನೇಕ ಕಡೆ ನಮಗೆ ವಿಧಿಗಳನ್ನ ಹೇಳ್ತಾ ಇರುತ್ತೆ. ಅಂತೂ ಅಳಬಾರ್ದು ಅಂತ. ಇಲ್ಲಿ ನೋಡಿ, ಎಲ್ಲ ಮುಗಿಸಿದ್ರು, ಕಾರ್ಯಗಳನ್ನೆಲ್ಲ ಮುಗಿಸಾಯ್ತು. ಹಾಗಂತ ಅತ್ತ ಅಂತ ತೋರಿಸ್ತಾ ಇದೆ ಅಲ್ಲಿ. ಆ ಶಬ್ದ ಅತ್ತ ಅಂತ ಬಾಯಿ ಬಿಟ್ಟು ಹೇಳಲಿಲ್ಲ. ಆದ್ರೆ ಮುಹೂರ್ತಂ ದುಃಖಿತೋಭವತ್, ಕೊನೆಗೆಲ್ಲ ಮುಗಿದಾದ ಮೇಲೆ ಒಂದು ಮುಹೂರ್ತ ಕಾಲ, ಸುಮಾರು ಹೊತ್ತು ಮುಹೂರ್ತ ಕಾಲ ನಮಗೆ ಗೊತ್ತಿದೆ, ನಾವು 48 ನಿಮಿಷ ಅಂತ ಇಟ್ಕೊಳ್ಳೋಣ. ಅಷ್ಟು ಕಾಲ ದುಃಖಿತ ಅಭೂತ್, ಅವನು ಬಹಳ ದುಃಖವನ್ನ ಅನುಭವಿಸ್ತಾ ಇದ್ದ ಯುಧಿಷ್ಠಿರ. ಛೇ, ಏನ್ ಹೀಗಾಗೋಯ್ತು ಅಂತ. ಉಪದೇಶ ಪಡಿಬೇಕಾದ್ರೆ ಅಷ್ಟೆಲ್ಲ ಉಪದೇಶ ಪಡ್ಕೊಂಡಿದ್ದಾರೆ. ಅಷ್ಟೆಲ್ಲ ಉಪದೇಶ ಪಡ್ಕೊಂಡ್ರು. ಒಬ್ಬ ಜೀವಿ ಹೇಗಿರ್ಬೇಕು ಅಂತೆಲ್ಲ ಉಪದೇಶ ಪಡ್ಕೊಂಡಿದ್ದಾನೆ. ಆದ್ರೆ ಒಬ್ರು ಜ್ಞಾನಿಗಳನ್ನ ಕಳ್ಕೊಂಡ್ಮೇಲೆ ಎಂಥವ್ರಿಗಾದ್ರೂ ಕೂಡ ಈ ರೀತಿ ಭಾವನೆ ಸಹಜ. ಅದು ಗುರುಗಳನ್ನ ಕಳ್ಕೊಂಡಿರೋದೆ. ಭೀಷ್ಮಾಚಾರ್ಯರು ಗುರುಗಳು, ಅವರೆಲ್ಲ ಉಪದೇಶ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಯುಧಿಷ್ಠಿರರಿಗೆಲ್ಲ. ಅಂತ ಗುರುಗಳನ್ನ ಕಳ್ಕೊಂಡಾಗ ಸಹಜವಾಗಿ ಏನು ದುಃಖ ಆಯ್ತು ಅಂತಹ ದುಃಖ ಯುಧಿಷ್ಠಿರನಿಗೂ ಕೂಡ ಆಯ್ತು. ಇಷ್ಟಾಗಿ ಮುಂದೆ ಏನಾಯ್ತು ಘಟನೆ ಅಂದ್ರೆ, ಎಲ್ಲ ಋಷಿಗಳು ಅಲ್ಲಿವರೆಗೂ ಸಾಕ್ಷಿಯಾಗಿದ್ರು ಎಲ್ಲ ಕೆಲಸ ಆಗೋವರೆಗೂ ಕೂಡ. ಇದಾದ್ಮೇಲೆ ತಾವು ತಮ್ಮ ತಮ್ಮ ಆಶ್ರಮಗಳಿಗೆ ತಾವು ಹೊರಟ್ರು ಅಂತ ಮುಂದಿನ ವಿಷಯ ಪ್ರಾರಂಭ ಆಗುತ್ತೆ. 55ನೆಯ ಶ್ಲೋಕ. ತುಷ್ಟುವುರ್ ಮುನಯೋ ಹೃಷ್ಟಾಃ ಕೃಷ್ಣಂ ತದ್ ಗುಹ್ಯನಾಮಭಿಃ ತತಸ್ತೆ ಕೃಷ್ಣ ಹೃದಯಾಃ ಸ್ವಾಶ್ರಮಾನ್ ಪ್ರಯಯುಃ ಪುನಃ. ಪುನಃ ಸ್ವಾಶ್ರಮಾನ್ ಪ್ರಯಯುಃ, ಮತ್ತೆ ತಮ್ಮ ಆಶ್ರಮಗಳಿಗೆ ತಾವೆಲ್ಲಾ ಮುನಿಗಳು ಹೊರಟರು. ಅದೇ ಹೋಗೋ ಮುಂಚೆ ಭೀಷ್ಮಾಚಾರ್ಯರು ಎಂಥ ಉಪದೇಶ ಕೊಟ್ಟಿದ್ರು ನೋಡಿ, ಎಲ್ರಿಗೂ ಸಂತೋಷ ಅಂತೆ. ನಾವು ನಮ್ಮ ಜೀವನದಲ್ಲಿ ಭೀಷ್ಮಾಚಾರ್ಯರು ಹೋಗುವಂತಹ ಸಂದರ್ಭದಲ್ಲಿ ನಾವೇನಾದ್ರೂ ಬರ್ದೇ ಇದ್ರೆ ಎಂಥ ವಂಚನೆ ಆಗ್ತಾ ಇತ್ತು ನಮ್ಗೆ ಸಿಗ್ತಾನೆ ಇರ್ಲಿಲ್ಲ ಜ್ಞಾನ. ಅಂಥ ದಿವ್ಯವಾದ ಜ್ಞಾನ ಭೀಷ್ಮಾಚಾರ್ಯರು ಕೊನೆಗೆ ನಮಗ್ ನೀಡಿದ್ರು. ಬರೀ ಯುಧಿಷ್ಠಿರ ಅಷ್ಟೇ ಅಲ್ಲ, ಎಲ್ಲರೂ ಪಡ್ಕೊಂಡು ಆ ಸಂದರ್ಭದಲ್ಲಿ ಇದ್ದವರು ಎಲ್ಲ ಸಂತೋಷ ಆಯ್ತಂತೆ. ನಮಗೆ ಕೃಷ್ಣನ ಬಗ್ಗೆ ಎಷ್ಟು ಮಹಿಮೆ ಇದೆ ಅದು ಗೊತ್ತೇ ಇರ್ಲಿಲ್ಲ. ನಮ್ಗೆ ಭೀಷ್ಮಾಚಾರ್ಯರು ತಿಳಿಸ್ಕೊಟ್ರು. ಅವನ ಗುಹ್ಯ ನಾಮಗಳು, ಭಗವಂತನ ಗುಹ್ಯವಾದ ರಹಸ್ಯವಾದ ಹೆಸರುಗಳು ಏನೇನಿದೆ, ನಮ್ಗೆ ವಿಷ್ಣು ಸಹಸ್ರನಾಮ ಬಹಳ ಪ್ರಸಿದ್ಧ, ಭೀಷ್ಮಾಚಾರ್ಯರು ಮಾಡಿದ್ದು. ಅಂತಹ ಭೀಷ್ಮಾಚಾರ್ಯರ ಮುಖಾಂತರ ಕೃಷ್ಣನೇ ಉಪದೇಶ ಕೊಟ್ಟಿದ್ ನಿಜ. ಅಂತೂ ಭೀಷ್ಮಾಚಾರ್ಯರ ಮಾಧ್ಯಮದಲ್ಲಿ ಬಂದ ವಿಷ್ಣು ಸಹಸ್ರನಾಮ, ಯಾನಿ ಗೌಣಾನಿ ನಾಮಾನಿ ಅಂತ ನಾವ್ ಹೇಳ್ತೀವಿ. ಗೌಣವಾದ ನಾಮ, ತುಂಬಾ ರಹಸ್ಯವಾದ ನಾಮಗಳೇನಿದೆ, ವಿಶಿಷ್ಟವಾದ ಗುಣಗಳನ್ನು ಹೇಳುವಂತ ಪ್ರತಿಯೊಂದು ನಾಮ, ಅದು ಸಾಮಾನ್ಯ ಹೆಸರುಗಳಲ್ಲ, ಬಹಳ ವಿಶೇಷವಾದ ಧರ್ಮಗಳನ್ನು ಹೊಂದಿರುವಂತಹ ಹೆಸರುಗಳು. ಒಂದೊಂದು ಭಗವಂತನ ಹೊಸ ಹೊಸ ಮಹಿಮೆಯನ್ನು ಹೇಳುವಂತಹ ನಾಮಗಳು. ಅದನ್ನೆಲ್ಲ ತಾವು ಮನಸ್ಸಿಗೆ ತಂದ್ಕೊಂಡಿದ್ದಾರೆ ಋಷಿಗಳೆಲ್ಲ. ಯಾಕೆ ಅಷ್ಟು ದೀರ್ಘವಾಗಿ ಉಪದೇಶ ಕೊಟ್ಟಿದ್ದಾರೆ. ಬಹಳ ಸಂತೋಷ ಆಗಿದೆ. ಸಂತೋಷ ಆಗಿ ಹೃಷ್ಟಾಹ, ಆ ಸಂತೋಷಗೊಂಡು ತಾವು ಕೃಷ್ಣ ಹೃದಯಾಹ, ಹೋಗ್ಬೇಕಾದ್ರೆ ವಾಪಸ್ಸು ಮನಸ್ಸೆಲ್ಲ ಕೃಷ್ಣನಲ್ಲೇ ಇತ್ತಂತೆ. ಈ ಕಡೆ ಭೀಷ್ಮಾಚಾರ್ಯನ ಮರೆತಾಯ್ತು. ಆ ಕ್ಷಣದಲ್ಲಿ ಮೌನ ವಹಿಸಿದ್ರು. ಆಮೇಲೆ ಅವರ ಉಪದೇಶದ ಪ್ರಭಾವ ಪ್ರತಿಯೊಬ್ಬ ಋಷಿಗಳು ಕೂಡ ತಮ್ಮ ಮನಸ್ಸಿನಲ್ಲಿ ಕೃಷ್ಣನನ್ನ ಧ್ಯಾನ ಮಾಡಿಕೊಂಡೇ ಹೊರಟ್ರಂತೆ ಪೂರ್ತಿ ಆಶ್ರಮದವರೆಗೆ. ಎಲ್ಲರಿಗೂ ಕೂಡ ಒಮ್ಮೆಲೆ ಉಪದೇಶ ಕೊಟ್ಟು ಕೃಷ್ಣ ಭಕ್ತಿಯ ಉದ್ರೇಕವನ್ನ ಮಾಡಿದ್ರು. ಕೃಷ್ಣನನ್ನ ಎಲ್ಲರ ಮನಸ್ಸಿನಲ್ಲಿ ವಿಶೇಷವಾಗಿ ಸ್ಥಾಪನೆ ಮಾಡಿದ್ರು ಭೀಷ್ಮಾಚಾರ್ಯರು. ಈಗ ಸಂತೋಷ ಪಟ್ಟು ಎಲ್ಲರೂ ರೋಮಾಂಚನಗೊಂಡು, ಎಷ್ಟು ಭಗವಂತನ ಮಹಿಮೆ ಇದೆ, ನಾವು ಅಂಥ ಭಗವಂತನ ಕಣ್ಣಾರೆ ನಾವು ನೋಡ್ತಾ ಇದೀವಿ ಈ ಕೃಷ್ಣನ ರೂಪದಲ್ಲಿ ಅಂತ ತಾವು ಆ ಭಗವಂತನ ನಾಮಗಳನ್ನ ಸ್ಮರಿಸ್ತಾ ತಮ್ಮ ತಮ್ಮ ಆಶ್ರಮಕ್ಕೆ ಮುಂದೆ ಪ್ರಯಾಣ ಮಾಡಿದ್ರು ಅಂತ ಬಂತು.
ಇಷ್ಟಾದ್ಮೇಲೆ ಪಾಂಡವರು ಕೂಡ ತಮ್ಮ ಸ್ಥಳಕ್ಕೆ ಹೊರಡುತ್ತಾರೆ. ಆ ಶ್ಲೋಕವನ್ನ ಮುಂದಕ್ಕೆ ಉಲ್ಲೇಖ ಮಾಡಿದ್ದಾರೆ. 56ನೇಯ ಶ್ಲೋಕ. ತಥೋ ಯುಧಿಷ್ಠಿರೋ ಗತ್ವಾ ಸಕೃಷ್ಣೋ ಗಜಸಾಹ್ವಯಂ ಪಿತರಂ ಸಾಂತ್ವಯಾಮಾಸ ಗಾಂಧಾರೀಂ ಚ ತಪಸ್ವಿನೀಂ. ಹೀಗೆ ತತಃ ಋಷಿಮುನಿಗಳೆಲ್ಲ ತಾವು ತಮ್ಮ ಆಶ್ರಮಕ್ಕೆ ಹೊರಟಾದ ಮೇಲೆ ಯುಧಿಷ್ಠಿರ ತಾನು ಕೃಷ್ಣನ ಜೊತೆಗೆ ಗಜಸಾಹ್ವಯಂ, ಗಜಸಾಹ್ವಯ, ಗಜ ಅಂದ್ರೆ ಹಸ್ತಿ, ಅಂದ್ರೆ ಹಸ್ತಿನಾಪುರ. ಗಜ ಅಂದ್ರೆ ಆನೆ, ಹಸ್ತಿ ಅಂತ ಸಂಸ್ಕೃತದಲ್ಲಿ ನಮಗೆ ಆನೆಗೆ ಕರೀತಾರೆ, ಅಂದ್ರೆ ಹಸ್ತಿನಾಪುರ. ತಮ್ಮ ಹಸ್ತಿನಾಪುರಕ್ಕೆ ಕೃಷ್ಣನ ಜೊತೆಗೆ ಯುಧಿಷ್ಠಿರ ತಾವು ಹೊರಟಾಗಿ ಅಲ್ಲಿ ಬೇಜಾರಲ್ಲಿದ್ರು, ದುಃಖದಲ್ಲಿದ್ರು. ಯಾರು? ಪಿತರಂ, ಧೃತರಾಷ್ಟ್ರ ಬೇಜಾರಿನಲ್ಲಿ ಇದ್ದ. ಅಂತ ಧೃತರಾಷ್ಟ್ರ ಇವರಿಗೆ ತಂದೆಗೆ ಸಮಾನ. ಆದ್ರೆ ತಂದೆ ಅನ್ನೋ ಶಬ್ದವನ್ನೇ ಬಳಸಿದ್ದಾರೆ, ಪಿತರಂ ಅಂತ. ಅದ್ ಹಾಗೆ ಅಂತ ಧೃತರಾಷ್ಟ್ರ ತಾನು ತಂದೆ ಅಲ್ಲದೆ ಹೋದ್ರೂ ಕೂಡ ತಂದೆಯ ಸ್ಥಾನ ಇದೆ ಅವನಿಗೆ ಈ ಸಂದರ್ಭದಲ್ಲಿ. ಅಂತ ತಂದೆಯಾದ ಧೃತರಾಷ್ಟ್ರನನ್ನ ಸಮಾಧಾನ ಮಾಡ್ತಾರೆ. ಜೊತೆಗೆ ಹಾಗೆ ತಪಸ್ವಿನಿ ಅಂದ್ರೆ ತಾಪ ಆಗಿದೆ, ತಪಸ್ ಮಾಡ್ತಾ ಕೂತಿಲ್ಲ ಗಾಂಧಾರಿ. ಈಗ ತಪಸ್ವಿನಿ ಅಂತ ನಿಜವಾಗಿ ಒಂದ್ ರೀತಿ ತಪಸ್ಸೇ ಅವಳದು, ಅದು ನಮ್ಗೆ ಗೊತ್ತು, ಜೀವನ್ ವಿಡಿಯೋ ಅವಳು ಮಾಡಿದ ತಪಸ್ಸು. ಜೊತೆಗೆ ಇಲ್ಲಿ ತಪಸ್ವಿನಿ ಅಂದ್ರೆ ಈ ಸಂದರ್ಭದಲ್ಲಿ ಭೀಷ್ಮಾಚಾರ್ಯರ ನಿರ್ಯಾಣ ಎಲ್ಲ ನಡೆದಿದೆ. ಎಲ್ಲ ಘಟನೆಯನ್ನ ಕೇಳಿ ಬಹಳ ದುಃಖಕ್ಕೆ ಈಡಾಗಿದ್ದಾರೆ. ಧೃತರಾಷ್ಟ್ರ ಈ ಕಡೆ ಗಾಂಧಾರಿ, ಇವರು ಮತ್ತೆ ಮಿಕ್ಕಿದ ಇನ್ ಯಾರ್ಯಾರು ಇದ್ರು ಅಲ್ಲಿ ಅವರೆಲ್ಲ ದುಃಖದಲ್ಲಿದ್ದಾರೆ. ಅವರಿಗೆಲ್ಲರೂ ಕೂಡ ಸಮಾಧಾನವನ್ನ ಯುಧಿಷ್ಠಿರ ತಾನು ಮಾಡ್ತಾನೆ ಅಂತ ಇಲ್ಲಿಗೆ ಸಮಾಧಾನವನ್ನ ಮಾಡ್ತಾ ಕೊನೆಗೆ ಬರ್ತಾರೆ 57ನೇ ಶ್ಲೋಕ, ಈ 9ನೇ ಅಧ್ಯಾಯದ ಕೊನೆಯ ಶ್ಲೋಕ. ಪಿತ್ರಾಚಾನುಮತೋ ರಾಜ ವಾಸುದೇವಾನುಮೋದಿತಃ ಚಕಾರ ರಾಜ್ಯಂ ಧರ್ಮೇಣ ಪಿತೃಪೈತಾಮಹಂ ವಿಭು. ವಿಭು ಅಂತ ಯುಧಿಷ್ಠಿರನಿಗೆ ಬಳಸ್ತಾರೆ. ಇದೆಲ್ಲ ಆದ್ಮೇಲೆ ಏನಾಯ್ತು? ಮುಂದೆ ಸಾಂತ್ವನ ಎಲ್ಲ ಆಯ್ತು. ಮುಂದೆ ಏನ್ ಮಾಡಿದ್ರು ಅಂದ್ರೆ ಯುಧಿಷ್ಠಿರ ತಾನು ರಾಜ್ಯ ಆಳ್ಲಿಕ್ಕೆ ಪ್ರಾರಂಭ ಮಾಡಿದ ಅಂತ ಬಂತು. ಹಾಗಾದ್ರೆ ಯುಧಿಷ್ಠಿರನ ಕೈನಲ್ಲಿ ರಾಜ್ಯ ಇದೆ, ರಾಜ್ಯ ಆಳ್ಲಿಕ್ಕೆ ಯುಧಿಷ್ಠಿರ ಪ್ರಾರಂಭ ಮಾಡಿದ್ದಾನೆ. ನಿಜವಾಗಿ ಅವನು ಸಮರ್ಥ, ಅವನು ರಾಜನಾಗ್ಲಿಕ್ಕೆ. ಯಾಕೆ? ರಾಜ್ಯವನ್ನ ಹೇಗ್ ನಡೆಸಬೇಕು ಅನ್ಲಿಕ್ಕೆ ಎಲ್ಲಾ ಶಕ್ತಿ ಅವನಿಗಿದೆ, ಅದಕ್ಕೆ ವಿಭು ಅಂತ ಕರೀತಾರೆ. ಒಳ್ಳೆಯ ಸಮರ್ಥ ಅವನು ರಾಜ. ಆ ಧರ್ಮರಾಜ ತಾನು ಈ ರಾಜ್ಯವನ್ನ ಆಳೋ ಮುಂಚೆ ಅಪ್ಪಣೆ ಪಡಿತಾನೆ ಧೃತರಾಷ್ಟ್ರನಿಂದ. ಪಿತ್ರಾಚ ಅನುಮತೋ ರಾಜ, ಪಿತ್ರ ಧೃತರಾಷ್ಟ್ರ ತಾನು ಅನುಮತಿಯನ್ನ ಕೊಡ್ತಾನೆ, ನೀನು ರಾಜ್ಯಭಾರ ಮಾಡು, ರಾಜ್ಯವನ್ನ ನಡೆಸ್ಕೊಂಡು ಹೋಗು ಅಂತ ಅನುಮತಿ ಪಡೆದ. ಜೊತೆಗೆ ಆ ಧೃತರಾಷ್ಟ್ರ ಹೇಳಿದ ಮಾತಿಗೆ ಅನುಮೋದನೆ, ವಾಸುದೇವೇನ ಅನುಮೋದಿತ. ವಾಸುದೇವ ಕೃಷ್ಣನು ಕೂಡ ಅನುಮೋದನೆ ಮಾಡ್ದ. ಹೌದು, ನೀನು ನಿನ್ನ ಈ ರಾಜ್ಯವನ್ನ ನೀನು ಆಳ್ಬೇಕಿನ್ನು ಮುಂದೆ. ಯಾಕೆಂದ್ರೆ ಪಿತೃ ಪೈತಾಮಹಂ, ಇದು ವಂಶ ಪರಂಪರೆಯಿಂದ ಬಂದಿದ್ದು. ಪಿತೃ ಪಿತಾಮಹ ಇವರಿಂದ ಬಂದಿದ್ದು, ಧರ್ಮದಿಂದ ಪಾಲನೆ ಮಾಡಿದ್ದಾರೆ. ಅಂತ ಧರ್ಮದಿಂದ ಪಾಲನೆ ಮಾಡಿದ ಆ ರಾಜ್ಯವನ್ನ ನೀನು ಆಡಳಿತ ನಡೆಸ್ಬೇಕು, ಆ ರಾಜ್ಯವನ್ನ ಅಂತ. ಈ ರೀತಿ ಆ ರಾಜ್ಯದ ಒಂದು ಜವಾಬ್ದಾರಿಯನ್ನು ಯುಧಿಷ್ಠಿರ ಹೊತ್ತ ಅಂತ. ಇಲ್ಲಿಗೆ ಈ 9ನೇ ಅಧ್ಯಾಯವನ್ನ ಯುಧಿಷ್ಠಿರ ರಾಜ್ಯ ಪ್ರಣಂಭೋನಾಮ ಅಂತ ಈ ಅಧ್ಯಾಯಕ್ಕೆ ಒಂದು ಹೆಸರನ್ನು ಕೂಡ ಕೊಟ್ಟಿದ್ದಾರೆ, ಯುಧಿಷ್ಠಿರ ರಾಜ್ಯ ಪ್ರಣಂಭ. ಯುಧಿಷ್ಠಿರನಿಗೆ ರಾಜ್ಯ ತಾನು ಸಿಕ್ಕಿ ತಾನು ಆಡಳಿತ ಮಾಡ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತಾನೆ ಅಂತ. ಇಷ್ಟಿಗೆ 9ನೇ ಅಧ್ಯಾಯ ಮುಕ್ತಾಯ ಆಗತ್ತೆ. ಇನ್ನು 10ನೇಯ ಅಧ್ಯಾಯದಲ್ಲಿ ಮುಂದಕ್ಕೆ ಈ ಯುಧಿಷ್ಠಿರ ನಡೆಸಿದ ಈ ರಾಜ್ಯ ಆಡಳಿತ ಹೇಗ್ ಮಾಡ್ತಾನೆ ಅವನು. ಈ ಕಡೆ ಭಗವಂತ ತಾನು ಮತ್ತೆ ಕೃಷ್ಣ ದ್ವಾರಕೆಗೆ ಹೋಗ್ಬೇಕಾಗಿತ್ತು, ಅವ್ನಿಗೆ ಯಾಕೋ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅವನು ಯಾತ್ರೆ ಮಾಡ್ಬೇಕು ಅಂತ ಹೊರಟ, ದ್ವಾರಕೆಗೆ ಹೋಗೋಣ ಅಂತ ಹಸ್ತಿನಾಪುರದಿಂದ. ಆದ್ರೆ ಯಾಕೋ ಅಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಯಾಕೆ ತುಂಬಾ ಇನ್ನೂ ಕೆಲಸ ಇತ್ತು, ಇಷ್ಟೆಲ್ಲ ಕೆಲಸ ಇತ್ತು. ಅಲ್ಲಿ ಆಗ್ಲೇ ತಡೆದ್ರು, ಉತ್ತರೇ ತಡೆದ್ಲು, ಹೀಗೆ ಒಬ್ಬೊಬ್ರು ತಡಿತಾ ಬಂದ್ರು, ಹೋಗ್ಲಿಕ್ಕೆ ಆಗ್ಲೇ ಇಲ್ಲ. ಯುಧಿಷ್ಠಿರನು ಕೂಡ ಕೊನೆಗೆ ತಡೆದ. ಈ ಕಡೆ ಭೀಷ್ಮಾಚಾರ್ಯರ ಹತ್ರ ಬಂದ್ರು. ಇಷ್ಟೆಲ್ಲ ಪ್ರಸಂಗ ನಡೆದಾಯ್ತು. ಇದಾದ್ಮೇಲೆ ದ್ವಾರಕೆಗೆ ತಾನು ಕೃಷ್ಣ ಮರಳಿ ವಾಪಸ್ಸು ಹೋಗ್ತಾನೆ.
ಹೋಗೋ ಮುಂಚೆ ಅವನ ಅನುಗ್ರಹದಿಂದ ಯುಧಿಷ್ಠಿರ ತಾನು ಈ ರಾಜ್ಯವನ್ನ ತಾನು ನಡೆಸ್ಕೊಂಡು ಹೋಗ್ತಾನೆ. ಆ ವಿಷಯವನ್ನ ವರ್ಣನೆ ಮಾಡಿ ಮುಂದಕ್ಕೆ ಅಲ್ಲಿ ಶೌನಕರೆಲ್ಲ ಇನ್ನೂ ನಮಗೆ ತೃಪ್ತಿ ಆಗ್ತಾ ಇಲ್ಲ, ಇನ್ನೂ ನಮಗೆ ಭಗವಂತನ ಮಹಿಮೆ ಬೇಕು, ಅವನ ಭಕ್ತರ ಮಹಿಮೆ ಬೇಕು ಅಂತ ಮತ್ತೆ ಪ್ರಶ್ನೆಯನ್ನ ಮಾಡ್ತಾರೆ. ಈ ವಿಷಯವನ್ನ ಇಟ್ಟುಕೊಂಡು ಮುಂದಿನ 10ನೇ ಅಧ್ಯಾಯ ಹೊರಡುತ್ತೆ. ಅದೇನು ಅಂತ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ. ನಮಸ್ಕಾರ ತಪಸ್ವಿನಿ ಅಂತ ಹೇಳಿದ್ರೆ ಯಶಸ್ವಿನಿ ಅಂತಾನು ಪಾಠ ಇದೆಯಾ? ಇಲ್ಲಿ ಯಶಸ್ವಿನಿ ಅಂತ ಇದೆ. ಯಾವ್ದು? ಇದು ಗಾಂಧಾರಿಂಚ ಯಶಸ್ವಿನಿ ಇದೆ. ತೊಂದ್ರೆ ಇಲ್ಲ. ಸರಿ. ಮೂಲ ರೂಪಕ್ಕೆ ಸೇರ್ತಾರಂತ ಹಲೋ, ಮೂಲ ರೂಪಕ್ಕೆ ಸೇರ್ಕೋತಾರಲ್ಲ ಇವ್ರು ಭೀಷ್ಮಾಚಾರ್ಯ. ಹೌದು. ಖರೆ ಮತ್ತ ಅವ್ರಿಗೆ ಮೂಲ ರೂಪಕ್ಕೆ ಬಾಕಿ ಹಂಗ ಅದ್ ಎಷ್ಟು ಅಂದ್ರೆ ಅವ್ರಿಗೆ ಮೋಕ್ಷ ಆಗಂಗಿಲ್ಲ ಮೂಲ ರೂಪಕ್ಕೆ ಸೇರ್ಕೋತಾರಂದ್ರೆ? ಅಲ್ಲ, ಮೂಲ ರೂಪಕ್ಕೆ ಸೇರ್ಕೊಳ್ಳೋದಂದ್ರೆ ಮೋಕ್ಷ ಆಗೋದು ಅಂತ ಅರ್ಥ ಅಲ್ಲ. ಮೂಲ ರೂಪಕ್ಕೆ ಸೇರ್ಕೊಂಡು ಅಂತ ಅರ್ಥ. ಮೋಕ್ಷ ಸಾಧನೆ ಮತ್ತೆ ಕಲ್ಪದವರೆಗಿರತ್ತ. ಭೀಷ್ಮಾಚಾರ್ಯಗೆ ಆಗಿಲ್ಲ ಮೋಕ್ಷ ಈಗಿನ ಕಲ್ಪ. ಅವು ಮೋಕ್ಷ ಆಗಿಲ್ಲ, ಕಲ್ಪ ಮುಗಿಬೇಕಲ್ಲ. ಪೂರ್ತಿ ಕಲ್ಪ ಆದ್ಮೇಲೆ ಎಲ್ರು ಒಟ್ಟಿಗೆ ಮೋಕ್ಷ. ಬ್ರಹ್ಮದೇವರು ಉಪದೇಶ ಪಡೆದು. ಸರಿ, ಷೋಡಶ ಕಲಾ ಅಂದ್ರೆ ಉಪನಿಷತ್ತಲ್ಲಿ ಬರುತ್ತಲ್ಲ, ಶ್ರದ್ಧಾ ಕಂ ವಾಯುರ್ ಜ್ಯೋತಿರಾಪಹ ಅದ? ಅಂದ್ರೆ ನಮ್ಗೆ ಇದು ಹೇಳ್ತಾರ, ನಾವು ಪಂಚಭೂತಗಳು ಪಂಚೇಂದ್ರಿಯಗಳು ಇದೆಲ್ಲ ಹೇಳ್ತಾ ಇದ್ವಲ್ಲ, ಅದ್ರ ಬಗ್ಗೆ ಹೇಳ್ತಾರ ಷೋಡಶ ಕಲೆ. ಅದು ತಗೊಳ್ಬಹುದು. ಆಧಾರ ಊಟ ಸರಿ ಇದ್ದಾಗತ್ತು ಕಡಿಮೆ ಕಡಿಯುತ್ತೆ. ನಮಸ್ಕಾರ ನಮಸ್ಕಾರ.